ಹೇ ಗಾಯ್ಸ್, ನಾನು ನಿಮ್ಮ ಕಾರ್ತಿಕ್ ಸುಷ್ಮಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನಿಲ್ಲಿ ಆರಾಮಾಗಿದ್ದೀನಿ. ಜೊತೆ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ತಮ್ಮನಲ್ಲಿ ಟೈಟಲ್ ಎಲ್ಲ ನೋಡಿದ್ರೆ ಮೀನಲ್ಲೇ ಮೊಟ್ಟೆ ಬರುತ್ತಲ್ಲ, ಆ ಫ್ರೈನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನಾನು ಅದನ್ನು ಟೇಸ್ಟ್ ಮಾಡ್ತಾ ಇರೋದು. ನಾನು ನಿಮ್ಮ ಜೊತೆ ಅದನ್ನು ರೆಸಿಪಿನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದ್ರು ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬನ್ನಿ ಗೈಸ್, ಬ್ಲಾಗ್ ಒಳಗಡೆ ಹೋಗೋಣ. ಇದು ಮೀನು ಮೊಟ್ಟೆ ಇದು. ಸೊ ಇದನ್ನ ಹೆಂಗೆ ನೀವು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅರಿಶಿನ ಉಪ್ಪನ್ನ ಹಾಕೊಂಡು ಫಸ್ಟ್ ನೀಟಾಗಿ ನೀವು ಕ್ಯೂಚ್ಕೋಬೇಕು. ಹುಣಸೆನ್ನ ನೀವು ಹೆಂಗೆ ಕ್ಯೂಚ್ಕೊಂತೀರೋ ಅದೇ ಥರನೇ ಒನ್ಸ್ ಮಾತ್ರ ಅದನ್ನ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳೆದಿಟ್ಕೋಬೇಕು. ಆಮೇಲೆ ಅದನ್ನ ಏನು ಮಾಡ್ತೀರಾ ಅಂತ ಹೇಳಿ ಯಾವುದೇ ರೀತಿ ನೀರೆಲ್ಲ ಹಾಕ್ದಲ್ಲಂಗೆ ನೀಟಾಗಿ ಹುಣಸೆನ್ನೆಲ್ಲ ನಾವು ಹೆಂಗೆ ಕ್ಯೂಚಿ ತೆಗಿತೀವಿ ಆ ಥರ ನೀಟಾಗಿ ಕ್ಯೂಚಿ ತೆಗೆದ್ಮೇಲೆ ಈ ಥರ ಫ್ಲೇಮಲ್ಲಿ ಬರುತ್ತೆ. ಇದು ಆದ್ಮೇಲೆ ಅಷ್ಟೇ, ಇದಕ್ಕೆ ಬೇರೆ ಏನು ಕ್ಲೀನಿಂಗ್ ಪ್ರೋಸೆಸ್ ಬಂದು ಜಾಸ್ತಿ ಏನಿಲ್ಲ. ಆಮೇಲೆ ನೀವು ಒಗ್ಗರಣೆ ಹಾಕಬೇಕು, ಎಣ್ಣೆ ಹಾಕಿ ಸಾಸಿವೆನ ಹಾಕಿ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅಷ್ಟು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಇದನ್ನ ನೀವು ಫ್ರೈ ಮಾಡ್ಕೊಳ್ಳಿ. ಇಷ್ಟನ್ನು ಮೂರನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ನೀವು ಫ್ರೈನ ಮಾಡ್ಕೊಳ್ಳಿ. ಇದನ್ನ ಇದು ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾ ಇರೋದು, ಹೆಂಗಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇದನ್ನ ವ್ಲಾಗ್ ಆಗಿ ಶೂಟ್ ಮಾಡ್ತಾ ಇದ್ದೀನಿ. ಏನೇನೆಲ್ಲ ಹೆಂಗಿರುತ್ತೆ, ಏನೇನೆಲ್ಲ ರೆಸಿಪೀಸ್ ಬಂದಿದ್ದಕ್ಕೆ ಫಾಲೋ ಮಾಡಬೇಕು. ಕೆಲವೊಬ್ರು ಹೇಳ್ತಾರೆ ಇದು ತುಂಬಾ ವಾಸನೆ ಬರುತ್ತೆ, ಆ ರೀಸನಿಂದ ಕೆಲವೊಬ್ರು ಮಾಡೋದಿಲ್ಲ. ಸೊ ಆ ಥರ ವಾಸನೆ ಬರ್ದಲ್ಲೇ ಇರೋಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ಟೇಸ್ಟ್ಗೆ ಉಪ್ಪು ಹಾಕೊಂಡು ಅರಿಶಿನ ಹಾಕೊಂಡು ಚೆನ್ನಾಗಿ ನೀವು ಇದನ್ನ ಫ್ರೈ ಮಾಡ್ಕೋಬೇಕು. ಇದನ್ನು ಬ್ರೌನಿಶ್ ಆಗೋವರೆಗೂ ನಾವು ನೀಟಾಗಿ ಫ್ರೈನ ಮಾಡ್ಕೋಬೇಕು. ಆಮೇಲೆ ಒಂದು ಟೊಮೆಟೊನ ನೀಟಾಗಿ ತೊಳೆದು ಹೆಚ್ಚಿ ಹಾಕೋಬೇಕು. ಮೀನು ಸಾಂಬಾರು ಮತ್ತು ಮೀನು ಫ್ರೈನೆಲ್ಲ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾನು ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿರ್ತೀನಿ. ಅದಕ್ಕೋಸ್ಕರ ರೆಸಿಪೀಸ್ ಎಲ್ಲ ನಾನು ಇವಾಗ ಈ ಬ್ಲಾಗಲ್ಲೇ ತೋರಿಸ್ತಾನ. ಬರೀ ಇದು ಮೀನಲ್ಲಿರೋ ಮೊಟ್ಟೆನ ಫ್ರೈನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ರೆಸಿಪೀಸ್ ಮಾತ್ರ ನಾನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಬ್ರೊಬ್ರು ಒಂದೊಂದು ಮನೇಲಿ ಡಿಫ್ರೆಂಟ್ ಆಗಿ ಫುಡ್ ಕಲ್ಚರ್ಸ್ನ ಫಾಲೋ ಮಾಡ್ತಾರೆ. ಸೊ ಈ ಮನೇಲೂ ಸ್ವಲ್ಪ ಡಿಫ್ರೆಂಟ್ ಆಗಿ ಫುಡ್ ಕಲ್ಚರ್ಸ್ ಎಲ್ಲ ಅವರು ಫಾಲೋ ಮಾಡ್ತಾರೆ. ಅದನ್ನ ನಾನು ಟೇಸ್ಟ್ ಮಾಡಿದ್ಮೇಲೆ ಇರೋ ಫುಡ್ಸ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಅದೇನು ಕ್ಯೂಚ್ ಇಟ್ಕೊಂಡ್ವಿ ಫಿಶ್ ಮೊಟ್ಟೆನ ಅದನ್ನ ಹಾಕೋಬೇಕು. ಚೆನ್ನಾಗಿ ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಅದನ್ನ ಹಾಕೋಬೇಕು. ಇದಕ್ಕೆ ಬೇರೆ ಏನು ಹಾಕೋಬೇಕು ಅಂತ ಹೇಳಿದ್ರೆ ಮಟನ್ ಮಸಾಲಾ ಪೌಡರ್ನ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡು ಚೆನ್ನಾಗಿ ಅದನ್ನ ನೀವು ಫ್ರೈ ಮಾಡ್ಕೋಬೇಕು. ನಿಮ್ಗೆ ಎಣ್ಣೆ ಸಾಕಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಮತ್ತೆ ನೀವು ಈ ಫ್ರೈ ಮಾಡ್ಬೇಕಾದ್ರೆ ನೀವು ಇದನ್ನ ಟೇಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಖಾರ ಏನಾದ್ರು ಕಮ್ಮಿ ಇದೆಯಾ ಅಂತ ಅಂದ್ಬಿಟ್ಟು. ಕಮ್ಮಿ ಇತ್ತು ಅಂತ ಹೇಳಿದ್ರೆ ಅದನ್ನ ನೀವು ಹಂಗೆ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೋಬೋದು. ಕೆಲವೊಬ್ರೆಲ್ಲ ಹೇಳಿದ್ರು ಇದು ತುಂಬಾ ಸ್ಮೆಲ್ ಬರುತ್ತೆ ಅಂತ. ಅಷ್ಟೊಂದಾಗಿ ಏನು ಸ್ಮೆಲ್ ನಮಗೆ ಇಲ್ಲ. ಸೊ ಇಷ್ಟೇ ಇದಕ್ಕೆ ಪ್ರೊಸೀಜರ್, ಬೇರೆ ಎಲ್ಲ ಏನೂ ಇಲ್ಲ. ಕೆಲವೊಬ್ರು ಏನೇನೋ ಆ್ಯಡ್ ಮಾಡ್ತಾರೆ ಸ್ಮೆಲ್ ಬರಬಾರ್ದು ಅಂತ ಹೇಳಿ. ಸೊ ನೀವು ನೀಟಾಗಿ ಇಷ್ಟನ್ನ ಮಾಡ್ಕೊಂಡ್ರೆ ಸಾಕು, ಅಷ್ಟೊಂದಾಗಿ ಸ್ಮೆಲ್ ಅನ್ನೋದು ಇರೋದಿಲ್ಲ. ಫ್ರೈ ಅಲ್ಲೇ ಇರೋದು, ನಾವು ಎಷ್ಟೇ ಇದು ಮಾಡೋದು ಫ್ರೈ. ಆಮೇಲೆ ಇದನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನ ಹಿಂಗೆ ಬಿಡಿ. ಬೇಯಬೇಕಾ? ಬೇಯಬೇಕಂತೆ ಸ್ವಲ್ಪ. ಅದು ಬೇಯ್ದ್ಮೇಲೆ ನೋಡೋಣ. ಇದನ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ವಲ್ಲ, ಸ್ವಲ್ಪ ಬೇಯಬೇಕು. ಆಮೇಲೆ ಅದನ್ನ ಓಪನ್ ಮಾಡಿ, ಯಾಕಂದ್ರೆ ಕೆಳಗಡೆ ಸೀದೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಅದನ್ನ ಓಪನ್ ಮಾಡಿ ಚೆನ್ನಾಗಿ ನಾವು ಅದನ್ನ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇದು ಯಾಕಂದ್ರೆ ಸ್ವಲ್ಪ ಚಿಕ್ಕ ಮೀನಲ್ಲಿರೋ ಮೊಟ್ಟೆ ಅಲ್ವಾ, ಅದಕ್ಕೋಸ್ಕರ ಅದು ಏನಂದ್ರೆ ಅಷ್ಟೊಂದಾಗಿ ಸ್ಮೆಲ್ ಇಲ್ಲ ಅಂತ ಹೇಳಿದ್ರು. ಸೊ ದೊಡ್ಡ ಮೀನು ಅಂತ ಹೇಳಿದ್ರೆ ಅದರಲ್ಲೇ ಮೊಟ್ಟೆ ಎಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ರವೆ ಎಲ್ಲ ಬರುತ್ತಲ್ಲ ಆ ಸೈಜಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ನನಗೆ ಗೊತ್ತಿಲ್ಲ, ನಮ್ಮ ಅತ್ತೆ ಹತ್ರ ಎಲ್ಲ ಕೇಳಿಕೊಂಡು ನಾನು ನಿಮ್ಗೆ ಅದನ್ನ ಹೇಳ್ತಾ ಇದ್ದೀನಿ. ಇದು ಚಿಕ್ಕ ಮೀನಲ್ಲಿರೋ ಮೊಟ್ಟೆ ಇದಷ್ಟೇ. ಇದೇನೇ ಇದ್ರೂ ನಾವು ಫ್ರೈ ಮಾಡೋದ್ರಲ್ಲೇ ಇರೋದು. ಚೆನ್ನಾಗಿ ಅದನ್ನ ಸೀದೋಗದೆ ಇರೋ ತರ ಚೆನ್ನಾಗಿ ನಾವು ಅದನ್ನ ಫ್ರೈ ಮಾಡ್ಕೋಬೇಕು.
ಅದು ನೋಡಿ ಚಿಕ್ಕ ಚಿಕ್ಕದಾಗಿದೆ ಅಲ್ಲ, ಅದು ಇನ್ನು ಸ್ವಲ್ಪ ಅದು ಬಿಡಿ ಬಿಡಿಯಾಗಿ ಬರ್ಬೇಕಂತೆ. ಅಲ್ಲ ಅಂಟ್ಕೊಂಡಿರೋ ತರ ಇದೆ, ರವೆ ತರ ಬಿಡಿ ಬಿಡಿಯ ಉದ್ರುದ್ರಿಯಾಗಿ ಬರ್ಬೇಕು ಮೊಟ್ಟೆ. ಅದುವರೆಗೂ ನೀವು ಚೆನ್ನಾಗಿ ನೀವು ಮೊಟ್ಟೆನ ಫ್ರೈ ಮಾಡ್ಕೋಬೇಕು. ಇದು ಏನ್ ಗೊತ್ತಾ, ಚೆನ್ನಾಗಿ ಅದು ಒಂಥರ ಚಟಪಟ ಚಟಪಟ, ಇವಾಗ ಸಾಸಿವೆ ಹಾಕಿದ್ರೆ ಹೆಂಗೆ ಚಟಪಟ ಅನ್ನತ್ತೆ ಆ ತರ ಬಂದಿದ್ದು ಚಟಪಟ ಚಟಪಟ ಅಂತ ಅನ್ನೋವರೆಗೂ ಅದನ್ನ ನಾವು ಅದುವರೆಗೂ ಫ್ರೈ ಮಾಡ್ತಾನೆ ಇರ್ಬೇಕು. ಅದೇ ಟೇಸ್ಟ್ ಕೊಟ್ರಲ್ಲ ಅವಾಗ್ಲೇ ಸೀರಿಯಸ್ ಆಗ್ಲು ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ತಿಂದಿರೋ ತರ ಆಯ್ತು. ನನ್ಗೆ ಏನ್ ಅನಿಸ್ತಂದ್ರೆ ಇದು ಇದು ಬರುತ್ತಲ್ಲ, ಕೋಳಿ ಮೊಟ್ಟೆ ಬರುತ್ತಲ್ಲ, ಸೊ ಆ ತರ ಟೇಸ್ಟ್ ಇದೆ. ಬಟ್ ಅದಕ್ಕಿನ್ನ ಇದಿನ್ನೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ಅವಾಗ ಓಪನ್ ಮಾಡಿ ನಾವು ಫ್ರೈ ಕರೆಕ್ಟಾಗಿ ಹೇಳ್ತಿದ್ದೆ ನೋಡಿ. ಅದು ಅಬ್ಬಿನಲ್ಲಿ ಬೇಯಬೇಕು, ಅವಾಗ್ಲೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಬೆಂದಿಲ್ಲ ಅಂತಂದ್ರೆ ಒಂಥರ ಇರುತ್ತಲ್ಲ, ಅದಕ್ಕೋಸ್ಕರ ಮುಚ್ಚಿಟ್ರೆ ಅಬೆಯಲ್ಲೇ ಬೇಯುತ್ತೆ. ಇವಾಗ ಇದು ಫ್ರೈ ಮಾಡ್ತಾ ನನಗೆ ಆ ಸ್ಮೆಲ್ ಬರ್ತಿದೆ. ಅದು ಸಾಸಿವೆ ತರ ಚಟಪಟ ಚಟಪಟ ಅಂತ ಹೇಳಿ ಈ ತರ ಸೌಂಡ್ ಬರಬೇಕು. ಇವಾಗ ಸ್ಮೆಲ್ ಬರ್ತಿದೆ ಅದು, ಯಾಕಂದ್ರೆ ಅದು ಒಂಥರ ಸ್ಮೆಲ್ ಬರುತ್ತಲ್ಲ ಮೊಟ್ಟೆಯಿಂದ, ಆ ಸ್ಮೆಲ್ ಬರ್ತಿದೆ. ಅದು ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಸಾಸಿವೆ ತರ ಅದು ಚಟಪಟ ಅಂತ ಸಿಡಿಬೇಕು, ಅವಾಗ್ಲೇನೆ ನಮ್ಗೆ ಅದು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ, ಚೆನ್ನಾಗಿ ಬೆಂದಿ ಇರುತ್ತೆ ಅದು. ನೋಡಿ ಅಲ್ಲಲ್ಲಿ ಒಂದೊಂದಿದೆ, ಅದು ನೀಟಾಗಿ ನಾವು ನೋಡ್ಕೊಂಡು ಇದು ಮಾಡ್ಕೋಬೇಕು. ಚೆನ್ನಾಗಿ ಏನ್ ಗೊತ್ತಾ, ಬೇಯಕ್ಕೆ ಬಿಡ್ಬೇಕು, ಅದನ್ನ ಕೆಳಗಡೆ ಸೀದೋಗೋ ತರ ಬಿಡಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ರು ಹೇಳಿದ್ರಲ್ಲ ಸ್ಮೆಲ್ ತುಂಬಾ ಬರುತ್ತೆ ಅಂತ, ಇದು ಚಿಕ್ಕ ಮೀನಾಗಿರೋದ್ರಿಂದ ನಮ್ಗೆ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ, ಅಷ್ಟೊಂದು ಇದಿರಲ್ಲ. ದೊಡ್ಡ ಮೀನ್ ಅಂತ ಹೇಳಿದಾಗಲೇ ನಮ್ಗೆ ಸ್ಮೆಲ್ ಬರುತ್ತೆ, ಯಾಕಂದ್ರೆ ಇವಾಗ್ಲೇ ಅದು ಏನ್ ಹೇಳ್ತಾರೆ, ಇವಾಗ ಅದು ಹಾಕಿರೋದಂತೆ ಮೊಟ್ಟೆ, ಇದೆಲ್ಲ ಫಿಶ್ ಅಲ್ಲಿ ಇರೋದು ಇವಾಗ ಹಾಕಿರೋದು, ಚಿಕ್ಕದು ಅಂತ ಅಂದಿದ್ಕೆ ಈ ತರ ಇದೆ. ಇದನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಚೆನ್ನಾಗಿ ಕ್ಯೂಚಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಬಿಸಿನೀರಲ್ಲೇ ಬಾಯ್ಲ್ ಮಾಡ್ಕೊಂತಾರೆ ಅದನ್ನ. ಆ ತರ ನಾವು ಮಾಡ್ಕೋಬಾರ್ದು, ಯಾಕಂದ್ರೆ ನಮ್ ಕೈಯಲ್ಲೇ ನಾವು ಕ್ಯೂಚಿ ಹಿಂಡಿ ಮಾಡಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಅಂತ ನಮ್ಮ ಅತ್ತೆ ಎಲ್ಲ ಹೇಳ್ತಿದ್ದಾರೆ. ಯಾಕಂದ್ರೆ ಇದ್ರ ಬಗ್ಗೆ ನನ್ಗೆ ಅಷ್ಟೊಂದಾಗಿ ಐಡಿಯಾ ಇಲ್ಲ, ನಾನು ಫಸ್ಟ್ ಟೈಮ್ ತಿಂತಾ ಇರೋದ್ರಿಂದ ಅವ್ರ ಹತ್ರ ಕೇಳ್ಕೊಂಡು, ಯಾಕಂದ್ರೆ ಅವ್ರು ಇದನ್ನ ಅವಾಗಿಂದ ಮಾಡ್ಕೊಂಡು ಬರ್ತಿದ್ದಾರೆ, ಆಗಿನ ಕಾಲದಲ್ಲೆಲ್ಲ ಅವ್ರು ಇದೆಲ್ಲ ಮಾಡ್ತಾ ಇದ್ದಾರೆ, ತಿಂದಿ ಬಂದಿರೋರಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ಹೆಂಗೆ ಇದನ್ನೆಲ್ಲ ಹೆಂಗ್ ಮಾಡೋದು, ಯಾಕಂದ್ರೆ ನಾವು ತಿಂದಿಲ್ಲ. ಬಟ್ ಇದು ಚಿಕ್ಕ ಮೀನಾಗಿದ್ರು ಟೇಸ್ಟ್ ಮಾತ್ರ ಒಂಥರ ಸೂಪರ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಅವಾಗಲೇ ಕೊಟ್ಟರಲ್ಲ, ಅದನ್ನ ತಿಂದು ನೋಡಿದೆ, ಚೆನ್ನಾಗಿದೆ. ಸೊ ನೀವು ಮನೇಲೆ ಟ್ರೈ ಮಾಡಿ. ಹೆಂಗಿತ್ತು ಈ ರೆಸಿಪಿ? ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ, ಹೆಂಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು. ಮರಿದಲ್ಲಂಗೆ ನೀವು ಮನೇಲೆ ಟ್ರೈ ಮಾಡಿ. ಸಾಸಿವೆ ತರ ಚಟಪಟ ಚಟಪಟ ಅಂತ ಅಂದ್ರೇನೆ ಅದು ಬೆಂದಿರುತ್ತೆ ಅಂತ ಅರ್ಥ. ಎಷ್ಟು ಆಯ್ತು, ಅವಾಗ್ಲಿಂದ ಒಂದು 1/2 hour ಮೇಲಿಂದನೇ ನಾವು ಅದನ್ನ ಫ್ರೈ ಮಾಡ್ತಾ ಇದೀವಿ. ನೋಡ್ಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ತಾ ಇರಬೇಕು. ಮೀನ್ ಫ್ರೈ ಮೊಟ್ಟೆನ ಟೇಸ್ಟ್ ಮಾಡೋಣವಾ? ಸೀರಿಯಸ್ ಆಗಿ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಟೈಮ್ ತಿಂತಾರಿಂದ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಇನ್ನೊಂದೇನು ಗೊತ್ತಾ, ಇದ್ರಲ್ಲೇ ಏನೇನೆಲ್ಲ ಪ್ರೋಟೀನ್ಸ್ ಇರುತ್ತೆ ಗೊತ್ತಾ, ಯಾರ್ಯಾರಿಗೆಲ್ಲ ಏನೇನು ಒಳ್ಳೇದು ಗೊತ್ತಾ, ಇದು ಇನ್ನು ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ ಎಲ್ಲ ತಿಂದ್ರೆ ಮಗುಗೆ ಕಣ್ಣೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ವಯಸ್ಸಾಗಿರೋರೆಲ್ಲಾನು ಈ ಮೀನ್ ಮೊಟ್ಟೆ ಫ್ರೈನ ತಿಂದ್ರೆ ಇನ್ನು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಪ್ರೋಟೀನ್ ಬಂದು ಮೀನಲ್ಲಿರೋ ಮೊಟ್ಟೆಗೆ ಬಂದು ಪ್ರೋಟೀನ್ಸು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದ್ರಲ್ಲೇ. ಇನ್ನೊಂದು, ಈ ನಾನ್ ವೆಜ್ ನಾವು ಮಟನ್ನು ಚಿಕನ್ನು ಅದೆಲ್ಲ ತಿನ್ನೋದ್ಕಿಂತ ಈ ಫಿಶ್ನ ತಿಂದರೆ ಪ್ರೋಟೀನ್ಸ್ ಎಲ್ಲ ನಮ್ಗೆ ಇನ್ನೂ ಜಾಸ್ತಿ ಸಿಗುತ್ತೆ. ಮತ್ತು ಪ್ರೆಗ್ನೆಂಟ್ ಆಗಿರೋ ಲೇಡೀಸ್ ಎಲ್ಲ ಬಂದು ಫಿಶ್ನೆಲ್ಲ ಜಾಸ್ತಿ ತಿಂದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ, ಯಾಕಂದರೆ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಕಣ್ಣೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾರೆ ದೊಡ್ಡವರು. ಸೊ ಅವ್ರ ಹತ್ರ ನಾನು ಇದನ್ನ ಕೇಳ್ಕೊಂಡು ನನಗೆ ಗೊತ್ತಿರೋಷ್ಟು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿನ ನೀವು ಮನೇಲೆ ಖಂಡಿತ ಟ್ರೈ ಮಾಡಿ. ಈ ಬ್ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕೌಟ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಬಾಯ್ ಗೈಸ್, ಲವ್ ಯು. ಮುಂದಿನ ಬ್ಲಾಗಲ್ಲಿ ಸಿಗೋಣ.